ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ವೆಲ್ಕಮ್ ಟು ಕರಾವಳಿ ಕೂಸು ಚಾನಲ್. ಸೊ ಇವತ್ತು ನಾವು ಒಂದು ಸ್ಪೆಷಲ್ ಆಗಿರೋ ಐಟಮ್ ಮಾಡೋಣ. ಇದು ಚಿಕನ್ ತವಾ ಫ್ರೈ, ವೆರಿ ಸಿಂಪಲ್. ಬನ್ನಿ ಹೆಂಗೆ ಮಾಡೋದಂತ ನೋಡೋಣ. ಸೊ ಆದಷ್ಟು ಬೋನ್ಲೆಸ್ ಚಿಕನ್ ತೊಗೊಳಕ್ಕೆ ಟ್ರೈ ಮಾಡಿ, ಈಸಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಇದಕ್ಕೆ. ಸೊ ಇದಕ್ಕೆ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಇದನ್ನು ಮನೆಯಲ್ಲೇ ಜಿಂಜರ್ ಮತ್ತು ಗಾರ್ಲಿಕ್ ತೊಗೊಂಡು ಮಾಡಿರೋದು. ಈ ಥರ ಮಾಡಿದರೆ ಟೇಸ್ಟು ಸಖತ್ತಾಗಿ ಬರುತ್ತೆ. ಸೊ ಟ್ರೈ ಮಾಡಿ, ಈ ಥರನೇ ಮಾಡಿ ಆ್ಯಡ್ ಮಾಡಿ. ಸೊ ಓಕೆ, ಇದನ್ನು ಮತ್ತು ಅದಕ್ಕೆ ಸ್ವಲ್ಪ ಖಾರ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು. ಸೊ ಹುಳಿ ಇನ್ನೂ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಒಂದು 15-20 ನಿಮಿಷ ಸೈಡಿಗೆ ಇಟ್ಬಿಡಿ. ಸೊ ಇವಾಗ ಒಂದು ತವಾ ತೊಗೊಳ್ಳಿ. ಸೊ ಚೆನ್ನಾಗಿ ಆಯಿಲ್ನ ಹಾಕ್ಕೊಳ್ಳಿ. ಸೊ ಇದಕ್ಕೆ ನಾವೇನು ಮಿಕ್ಸ್ ಮಾಡ್ಕೊಂಡು ಇಟ್ಟಿದ್ದೀವಲ್ಲ 15 ಮಿನಿಟ್ಸ್ ಸೈಡಿಗೆ, ಅದನ್ನು ನೀಟಾಗಿ ಒಂದೊಂದೇ ಹಾಕ್ಬಿಡಿ ತವಾ ಮೇಲೆ. ಓಕೆ, ಸೊ ನೋಡಿ ಇಷ್ಟೇ ಸಿಂಪಲ್ಲಾಗಿದೆ, ಏನಿಲ್ಲ. ಸೊ ಇದು ಒಂದು ಸ್ವಲ್ಪ ಹಾಕಿದ ಮೇಲೆ ಅದ್ರ ಮೇಲೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿ. ಸೊ ಒಂದು 5 ನಿಮಿಷ ಬಿಟ್ಟು ಅದನ್ನ ಮತ್ತೆ ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಗೊತ್ತಾಗತ್ತೆ ಎಷ್ಟು ಫ್ರೈ ಬೇಕು ನಿಮಗೆ ಅಂತ. ಇನ್ನೂ ರೋಸ್ಟ್ ಬೇಕು ಅಂದರೆ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ನೋಡಿ ಇಷ್ಟೇ ಸಿಂಪಲ್. ಸೊ ನಿಮ್ಮ ಸ್ಪೆಷಲ್ ಚಿಕನ್ ತವಾ, ಸಿಂಪಲ್ ಚಿಕನ್ ತವಾ ಫ್ರೈ ರೆಡಿಯಾಗಿದೆ. ಇದನ್ನು ಸೈಡ್ಸ್ ಜೊತೆ ತಿನ್ಬೋದು, ಊಟದ ಜೊತೆ ನೀವು ಹಾಗೇನೂ ತಿನ್ಬೋದು. ಹೆಂಗೆ ಬೇಕೋ ಹಾಗೆ ಸಿಂಪಲ್ ಆಗಿದೆ. ಮಾಡಿ ಟ್ರೈ ಮಾಡಿ. ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.